ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸೌಕಾರ ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ಥಿಯೇಟರ್. ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾನು, ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟ್ರ್ ಕಟ್ಟ್ಯಾನು. ಕಷ್ಟ ಸುಖದ ಪರದೆ ಹಿಂದೆ ಏರಿ ಇಳುವತೈತಿ, ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನುಡ್ತೈತಿ. ದಿನಕ್ಕೊಂದ ಜೀವನದಾಗ ಹೊಸ ಕತೆ ಬರೆದ, ಎಲ್ಲ ಮಂದಿನ ಆಟಕ್ಕೆ ತಂದ ಹಚ್ಚಾನು ಕರೆದ. ಗಂಡ ಹೆಣ್ಣ ಜೋಡ್ ಮಾಡಿ ಹಚ್ಚಾನ ಆಟಕ್ಕೆ, ಈ ಆಟದ ಕಂಪ್ನಿ ಥಿಯೇಟ್ರಕ್ಕೆಲ್ಲ ಅವನ ಮಾಲಕ್ಕ. ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು, ಕಳ್ಳರು ಸುಳ್ಳರು ಒಳ್ಳೆಯವ್ರಿಗೆ ಇಲ್ಲಿ ಪಾಲ್ಟ್ ಕೊಟ್ಟಾನು. ಆಟದ ಕಂಪ್ನಿಯಾಗ ಥಿಯೇಟರ್ ಮಾಲಕ್ಕೆ ಯಾರಿಗೂ ಕಂಡಿಲ್ಲ, ಈ ಆಟದ ಕಂಪ್ನಿ ಥಿಯೇಟರ್ ನಡೆದೈತಿ ಅವನ ಹೆಸರು ಮ್ಯಾಲ. ಆಟ ಮಾಡಾಕ ಬಂದೇ ವಾಸದ ಬಣ್ಣ ಹಚ್ಕೊಂಡ, ಆಟ ಮುಗಿದ ಮೇಲೆ ಹೋಗೋದೈತಿ ಎಲ್ಲನೂ ತೊಳ್ಕೊಂಡ. ಅವ ಹೇಳಿದಂಗೆ ನಾವು ನೀವು ಆಟ ಮಾಡೋದಿಲ್ಲಿ, ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ. ಬೀಳಿಗೆ ಊರ ಬಿದಿರಿ ಸಿದ್ದಪ್ಪ ಕಟ್ಟಿದ ಹಾಡಿಗೆ, ಥಿಯೇಟರ್ ಮಾಲ ಕುಲ್ಕುಲ್ ತನ್ನ ಖುಷಿಯಾಗಿ ಮನಸ್ಸಿಗೆ. ಭಾಳ ದೊಡ್ಡ ಉಪ್ಪ ಇವ ಮ್ಯಾಲಿನ ಸೌಕಾರ, ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ಥಿಯೇಟರ್ ಅಂತ ಹೇಳ್ತಾ, ಇವತ್ತೆಲ್ಲ ಪುರಾಣ ನಡೆದು ಒಟ್ಟು 20 ದಿವಸ ಆತಲ್ರಿ, 20 ದಿವಸ ಪುರಾಣ ನಡೆದೈತಿ. ನೀವೆಲ್ಲರೂ ಅದ್ಭುತವಾದಂಥ ಅಮೃತನ ಸವಿದಿರಿ. ಎಲ್ಲ ನಾನು ಇವತ್ತೇನು ನಿಮಗೆ ಕೊಡಬೇಕು ಅಂತ ಬಂದೀನಿ ಅಂದರೆ, ನನಗೆ ಕರೆಸಿದ್ವಿ ಉದ್ದೇಶ ಅಂದ್ರೆ, ನಾ ಬರೀ ಚಜ್ಜಿ ರೊಟ್ಟಿ, ಪುಂಡಿ ಪಲ್ಯ, ಹಸಿಮೆಣಸಿಕಾಯಿ ಇಷ್ಟ ನಿಮಗೆ ಹೇಳಿಬಿಡ. ತುಳ್ಕಾದ ನಂಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರೆಲ್ಲ ಪುರಾಣದ ಒಂದೆಲ್ಲ ಅದ್ಭುತ ಅಮೃತನ ನಿಮಗೆ ಉಣಿಸ್ಯಾರ. 21 ದಿನ ಉಂಡಿರಿ. ಇವತ್ತು ಕಾರ್ಯಕ್ರಮಕ್ಕೆ ನನಗೂ ಒಂದು ಸಿಟ್ಟು ಬಂದೈತ್ರಿ. ಮುಂಜಾನೆ ನಮ್ಮ ಅಜ್ಜಾರು ಮುಂಜಾನೆ ನನಗೆ 10 ಹೊಡೆದು ಇಲ್ಲಿ ಬರ್ಬೇಕಂತ ಹೇಳಿಬಿಟ್ರು. ಏನು ಹೇಳಿ ಪ್ರಸಾದ ಏನು ಜಳಕ ಮಾಡೀನಿ. ಹಂಗೆ ಎದ್ದು ಗಾಡಿ ತೊಗೊಂಡು ಓಡಿ ಬಂದೀವಿ. ಬರ್ಗೊಡ್ದಿಲ್ಲ, ಇದು ಆಗಿತ್ತು. ಅದಕ್ಕೆ ಮುಂಜಾನೆ ಹಿಡಿದು ಚಂಚನ ಇವತ್ತು ಅಡ್ಡಾಡಿ ಹೊತ್ತು ಮುಣಗ್ಸೀನ್ರಿ. ನಾ ಎಲ್ಲಿ ಕೂತಿಲ್ಲ, ಬರೀ ಅಡ್ಡಾಡ್ದೆ ಮಾಡೀನಿ. ಎಲ್ಲ ದೇವ್ರ ಗುಡಿ ಆರ್ಕೆರೆ ಅಮುಖಿದ್ದ ದಾನಮ್ಮಗೆ ಎಲ್ಲ ಅಡ್ಡಾಡಿ ಎಲ್ಲ ಬಂದೀವಿ. ಬಂದು ಕೆರಂದು ಈಗ ಬಂದು ಸ್ಟೇಜ್ ಸಿಕ್ಕೈತಿ. ನಾ ಮಾತ್ರ ನಿಮ್ಗೆ ಹೇಳ್ತೀನಿ, ನಿಮಗೆಲ್ಲ ದಿವಸ ಹೇಳ್ಯಾರ, ನಾ ಇವತ್ತು ಹೊತ್ತು ಹೊಂಡು ತಕ ನಿಮ್ಮನ್ನ ಯಾರೂ ಎಬ್ಸಂಗಿಲ್ಲ, ನೀವು ಹೊತ್ತು ಹೊಂಡು ತಕ ಯಾರೂ ಹೇಳಂಗಿಲ್ಲ. ಅಷ್ಟು ಗಟ್ಟಿಯಾಗಿ ಕೂತ್ಬಿಡ್ರಿ ಇವತ್ತು ಅಂತ ಹೇಳ್ತಾ, ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲ ಹರದ, ಹೊಳ್ಳಳ್ಳಿ ಮೇಣ ಗರಿ ತೆಗೆದು, ಹೊಳ್ಳಳ್ಳಿ ಮೇಣ ಗರಿ ತೆಗೆದ ಆಡ್ಯಾವ ಗರ್ತಿ ಗಂಗವನ ಉಡಿಯಾಗ. ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನೋ ಬಂಗಾರದಿನಿಯ ಬಸವಣ್ಣ, ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವು ಒತ್ತುಳಿಕ್ಯಾಳ. ಕಣಯಾರ ಕಡದಾರೋ ನೀರ್ಯಾರೋ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರೋ, ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದು ಮುರಿದಾರು. ಹಂತಿಯ ಹೊಡಿಯವರು ಹಂಚಿಕಿ ತೆಗದಾರು, ಚಾದ ಬೋಗಾಣಿ ಒಲಿ ಮುಂದ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾ ಕುಡಿದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ, ಬೆಂಕಿರ್ಲು ನಿಮ್ಮ ಮಣದಾಗ, ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ, ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ಹಂತಿಯವರು ಬೆಳ್ತಾನೆ ಹಾಡ್ಯಾಡಿ ಹಂತಿ ಹೊಡುತ್ತಿದ್ರು. ಹಂತಿ ಹೊಡ್ತಿದ್ರು ಅಂಥ ಸಡಗರದು. ಅವ್ರು ಹಂತಿ ಹೊಡೆಯವರು, ಗಂಡು ಗಬ್ರುಗಳು ಬಿತ್ತಿ ಬೆಳೆಯವರು, ಹಂತಿ ಹೊಡೆಯವರು ಅವ್ರು ಮಾಡ್ತಿದ್ರು. ಹೆಣ್ಮಕ್ಳು ಬೀಸಿ ಬೆಳತನ ಎದ್ದು ಬೀಸಿ ಅಡುಗೆ ಮಾಡಿ ಮತ್ತು ಹೊತ್ತು ಹೊಣ್ಣಗಳ ಗಂಡನ ಕೂಡ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೊಕ್ಕಿದ್ರು ನಮ್ಮ ತಾಯಿಗಳು. ಅವತ್ತು ನಮ್ಮ ರೈತರು ಅವ್ರು ಎಂಥವ್ರು ಅಂದ್ರೆ, ಒಂದು ಗುದ್ದಲಿ ಮ್ಯಾಗ 15, 18, 19, 20 ಮಕ್ಕಳ ಹಾಡುತ್ತಿದ್ರು. ಅವ್ರು ಒಂದು ಗುದ್ದಲಿ ಮ್ಯಾಗ ಬೆಳತಾನೆ ಎದ್ದು ಅವ್ರು ದುಡಿದು ಒಂದು ಗುದ್ದಲಿ ಮ್ಯಾಗ 20 ಮಕ್ಕಳ 11 ಮಕ್ಕಳ ಹಾಡುತ್ತಿದ್ರು. ಅವ್ರು ಬೀಸಿ ರೊಟ್ಟಿ ಮಾಡಿ ಮಕ್ಕಳು ಸಲುತ್ತಿದ್ರು. ಎಂಥದ್ದು ನಮ್ಮದು ಅವರ ತಾಕತ್ತು ಎಂಥದ್ದು, ಆ ಮಕ್ಕಳನ್ನ ಹಡಿಯವ್ರದ್ದು ಎಂಥ ತಾಕತ್ತ, ಆ ಮಕ್ಕಳಿಗೆ ಒಟ್ಟರಿಗೆ ದುಡ್ದು ಹಾಕೋರ್ದು ಎಂಥ ತಾಕತ್ತ, ಅವ್ರು ಎಷ್ಟು ತಾಕತ್ತಿನವರಿದ್ರು. ಈಗ ಹೆಣ್ಮಕ್ಳು ಹಡಿಯಾಕೆ ಒಲ್ಲೆತ್ತಾರು, ಗಂಡು ಮಕ್ಕಳು ದುಡಿಯಾಕೆ ಒಲ್ಲೆತ್ತಾರೆ. ಎಷ್ಟು ಮಜಾ ನಡೆದು ಬಿಟ್ಟೈತಿ. ಮತ್ತು ಅದು ಇದು ಬಿಡ್ತಾರು ನೋಡಿ. ಹೇಳ್ತಿದ್ರು ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡುಗಳಿಗೆ ಹೇಳ್ತಿದ್ರೆ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡ ನಮ್ಮಲ್ಲೇ ಹಗಿ ಹಾಕಿ, ಹಾಡ ನಮ್ಮಲ್ಲೇ ಹಗಿ ಹಾಕಿ ಎಲೆ ಹುಡುಗ ಹಳಸೇರು ತಂದು ಅಳಕೋರು ಅಂತಿದ್ರು.
ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡು ನಮ್ಮಲ್ಲೇ, ಲೆಕ್ಕಿಲ್ಲದ ಹಾಡು ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಿಕಿ ತಂದು ಬರ್ಕೋರು ಅಂತ ನಮ್ಮ ಹಂತಿಪ್ಪದವ್ರು. ಎಡಕಿನ ಹೊಲದಾಗ ಅಡಿಕೆ ಬಿತ್ತವಣ್ಯಾರು, ನಡಕಟ್ಟಿನ ಹುಡುಗ ನಣತಮ್ಮ, ನಡಕಟ್ಟಿನ ಹುಡುಗ ನಣತಮ್ಮನ ಮಣಿಯಾಗ ಹಣಕಟ್ಟಿನ ಹೋರಿ 16 ಹೊತ್ತಿದ್ರು. ಅವ್ರು ಹಂತಿಪ್ಪದವ್ರು ಹಾಡ್ತಿದ್ರು. ತಾಯೋಗಳು ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬು ಹೊಳೆಯಾಗ, ಭೀಮಾರತಿ ಎಂಬು ಹೊಳೆಯಾಗ ಬಿಚ್ಚಿದ್ರೆ ಮೊದಲಿ ಉಂಡ್ಯಾಗ ಮಲಿ ಹಾಲು. ಹೆಣ್ಣೊಂದು ಹಡದೀನಿ ಬಣ್ಣದ ಗೌರಿನ ಅನ್ಯರಿಗೆ ಹೆಂಗೆ ಕೊಡಲೇವ, ಅನ್ಯರಿಗೆ ಹೆಂಗೆ ಕೊಡಲೇವ ನನ್ನ ಮಗಳನ್ನು, ಬೆನ್ನಿಲಿ ಬಿದ್ದ ತಮ್ಮಗ ದಾರಿ ಎರದೇನ, ಅರಸನ ಮೇಯ್ಯಾಕಿ ಸರ್ಪಣಿ ಕಾಲಾಕಿ ಅರಸನ ಗೂಡ ಬರ್ತಾಳೆ ನನ್ನ ಮಗಳ ಪಾರ್ವತಿ ಶಿವಗ ಬಲ ಜೋಡ. ಗಂಡ ಹೇತಿ ಕರಿಯಕ್ಕೆ ಬಂದಾಗ ಹೇತಿ ಎಲ್ಲರಿಗೂ ನಮಸ್ಕಾರ ಮಾಡಿ ತವ್ರ ಮನೆಗೆ ಹೋಗಿ ಬಂದು ಪಿಲ್ಲೆದ ಕಾಲಾಕಿ ಮೆಲ್ಲಕ್ಕೆ ಬರ್ತಾಳ, ನಿಲ್ಲಸ ತಮ್ಮ ನಿನ್ನ ಕುದುರಿ, ನಿಲ್ಲಸ ತಮ್ಮ ನಿನ್ನ ಕುದುರಿ ನನ್ನ ಮಗಳ ಎಲ್ಲರಿಗೆ ಹೇಳಿ ಬರ್ತಾಳ ಅಂತ ಅವಾಗ ಅವ್ರು ಹಾಡ್ತಿದ್ರು. ಮತ್ತು ಇನ್ನೊಂದು ಹೇಳ್ತೀರಿ, ಹೆಣ್ಮಾಳು ಗಂಡನ ಮನೆಗೆ ಹೋಗೋ ಮುಂದೆ ಯವ್ವ ನನ್ನ ಮಗಳ ಗಂಡನ ಮನೆಗೆ ಹೋಗೋ ಮುಂದೆ ಎಲ್ಲರೂ ಉಡಿಯಕ್ಕಿ ಹಾಕೊಂಡು ಮಣಿ ಅಡ್ಡಾಡಿ ಉಡಿಯಕ್ಕಿ ಹಾಕೊಂಡು ಹಿರಿಯರು ಕಾಲು ಮಾಡ್ತಿದ್ರು. ಎಲ್ಲ ಮಹಾತ್ಮರದು ಹಿರಿಯರದು ಮಠಕ್ಕೆ ಹೋಗಿ ಹನುಮಂತವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಗಂಡನ ಮನೆಗೆ ಹೋಗೋ ಮುಂದೆ ತಾಯಿ ಹೇಳ್ತಿದ್ರು, ಯವ್ವ ನನ್ನ ಮಗಳ ಅತ್ತಿಯ ಮಣಿಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ಹೆತ್ತವ್ರಿಗೆ ಹೆಸರು ತರಬೇಕು, ಅತ್ತಿ ಮಾವರಿಗೆ ಎದುರುತ್ತ ಕೊಡಬೇಡ, ಎದುರುತ್ತರ ಕೊಟ್ಟೆ ಅಂದ್ರೆ ಎಂಥವ್ರ ಮಗಳು ಅಂದ್ರೆ ನಮ್ಮ ಕಿಮ್ಮತ್ತು ಆದಿತ್ತು ಅಂತ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ತಿದ್ರು. ಅವಾಗ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ತಿದ್ರು. ಈಗೂ ಕಳಿಸ್ತಾರೆ. ಗಂಡನ ಮನೆಗೆ ಹೋಗೋ ಮುಂದೆ ಹೆಂಗೆ ಹೇಳ್ತಾರಂದ್ರೆ, ಯವ್ವ ನನ್ನ ಮಗಳ ಏನು ಈಗ ಗಂಡನ ಮನೆಗೆ ಹೋಗೋ ಮುಂದೆ ಹೆಂಗೆ ಚಂದ ಹೇಳ್ತಾರೆ, ಯವ್ವ ನನ್ನ ಮಗಳ ನೀ ಗಂಡನ ಮನೆಗೆ ಹೋದೆ ಅಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡಗ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕು, ಕಟ್ಟಿ ಕೂತ್ ಹಿರಿಯರು ಹೌದು ಹೌದು ಮಗಳ ನೀನು ಎಡಿಗಾರಿ ಕತ್ತಿರ್ಬೇಕು. ಯಾಕಂದ್ರೆ ಎಲ್ಲ ಊರಾಗೂ ಇಲೆಕ್ಷನ್ ಬೆಂಕಿ ಅದು ಹತ್ತಿ ಅಂದ್ರೆ ಹೋಳಿ ಹುಣ್ಯದಾನ ಬೆಂಕಿ, ಕಾಮಣ್ಣನ ಸುಟ್ಟು ಎಲ್ಲ ಊರಾಗ ಕುಳು ತುಡಿ ಈ ಕಡೆ ಹೋಳಿನ ಮಾಡ್ತಾರಲ್ರಿ, ಕಾಮಣ್ಣನ ಬೆಂಕಿ ತಂದು ಕೂಳು ಎಲ್ಲರ ಮನೆಯವ್ರು ಕುಳು ತುಡುಗು ಮಾಡಿ ಬೆಂಕಿ ಹಚ್ತಾರೆ, ನೆತ್ತ ಲಬ್ಬ 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 ಕುಟ್ತಾರೆ, ಕುಟ್ಟಿ ಬೆಂಕಿ ಆ ಹಚ್ಚಿದ ಬೆಂಕಿನ ಎಲ್ಲರೂ ಮುಂಜಾನೆ ಎದ್ದು ಎಲ್ಲರೂ ಆ ಮನೆಯನ್ನ ಬೆಂಕಿನ ಒಲಿ ಪುಟ್ಟು ಮಾಡ್ತಾರೆ ಇಲ್ರಿ, ಎಲ್ಲರೂ ಒಲಿ ಪುಟ್ಟು ಮಾಡ್ತಾರೆ. ಆ ಕಾಮಣ್ಣನ ಬೆಂಕಿನ ಒಲಿ ಪುಟ್ಟು ಮಾಡ್ತಾರೆ. ಆ ಕಾಮಣ್ಣನ ಬೆಂಕಿ 1 ವರ್ಷ ತನಕ ಆ ಬೆಂಕಿ ವರ್ಷ ತನಕ ಆರಂಗಿಲ್ಲ. ಬೆಂಕಿ ಹೆಂಗೆ ಇರ್ತೈತಿ, ಮತ್ತು ಒಲಿ ಪುಟ್ಟು ಮಾಡೋದು, ಗಂಗಾಚರಿಗೆ ಬೆಳೋದು, ಮತ್ತು ಒಲಿ ಮ್ಯಾಗ ಇಡೋದು, 1 ವರ್ಷ ತನಕ ಹಂಗೆ ಇರ್ತೈತಿ. ಮತ್ತು ಇಲೆಕ್ಷನ್ ಬೆಂಕಿ ಇವತ್ತು ಹತ್ತಿ ಅಂದ್ರೆ 5 ವರ್ಷ ತನಕ ಹಂಗೆ ಇರ್ತೈತೆ. ಅದು 5 ವರ್ಷ ತನಕ ಆ ಬೆಂಕಿ ಆರೋದೇ ಇಲ್ಲ. ಅವ್ರ ಮನೆಗೆ ಹಚ್ಚಿ ಇವ್ರ ಮನೆಗೆ ಹಚ್ಚಿ ಅವ್ನ ಒಳಗೆ ಹೋದ ನಾಸ್ ಇವನು ಒಳಗೆ ಹೋದ ನಾಸ್ ಇದನ್ನು ಹಿಡ್ದಿರ್ತೈತಿ. ಅದಕ್ಕೆ ಹುಗ್ಗಿ ಗಡಿಯಾಗ ಹುಟ್ಟು ಹೆಂಗೆ ಮುಖ್ಯನೋ, ಹುಗ್ಗಿ ಗಡಿಯಾಗ ಹುಟ್ಟು ಹೆಂಗೆ ಮುಖ್ಯನೋ, ಜೋಳ ಕೊಯ್ಯಾಕ ಕುಡ್ಗೋಲು ಹೆಂಗೆ ಮುಖ್ಯನೋ, ಮಜ್ಜಿಗೆ ಗಡಿಗ್ಯಾಗ ಬೆಣ್ಣೆ ತೆಗಿಯಕ್ಕೆ ಕಡ್ಗೋಲು ಹೆಂಗೆ ಮುಖ್ಯನೋ, ಹಂಗೆ ನಮ್ಮ ಸಮಾಜದೊಳಗೆ ನಮ್ಮೊಳಗೆ ಭಕ್ತಿ ಭಂಡಾರನ್ನು ತುಂಬಕ್ಕೆ ಪೂಜ್ಯ ಗುರುಗಳು ಬೇಕು. ಅವರಿದ್ರೇ ಈ ಸಮಾಜ ಸುದ್ದಿ ಇರ್ತೈತಿ. ಅಂಬಿಯಾನ ಹುಳ ಇದ್ರೆ ಹೆಂಗೆ ನೀರು ತಿಳಿ ಇರ್ತಾವಲ್ಲ, ಅಂಬಿಯಾನ ಹುಳ ಇದ್ರೆ ಹೆಂಗೆ ನೀರು ತಿಳಿ ಇರ್ತಾವಲ್ಲ, ಹಂಗೆ ನಮ್ಮ ಅರಿವಿ ಹೊಲಸಾದ್ರೆ ಸಬಕಾರ ಹಚ್ಚಿ ಒಕ್ಕೊಳಕ್ಕೆ ನೀರು ಬೇಕು. ಹೆಂಗೆ ಬೇಕೋ ಭಕ್ತಿ ಬೆಳಕನ್ನು ಬಿತ್ತಾಕ, ಭಕ್ತಿ ಬೀಜನ ಬಿತ್ತಾಕ ಧರ್ಮದ ಕೂರ್ಗಿನ ಬೇಕು, ಧರ್ಮವಂತರ ಬೇಕು. ಅದಕ್ಕೆ ಅಂಥ ಮಹಾತ್ಮರು ಇವತ್ತು ನಮ್ಮ ಕಡೆ ಇವತ್ತೆಲ್ಲರೂ ನೀವು ಎಲ್ಲ ಮಹಾತ್ಮರು ಕೂಡಿಸಿರಿ. ಇದೊಂದು ಸುದೈವ, ಇದೊಂದು ಭಾಗ್ಯ, ಇದೊಂದು ಪುಣ್ಯ. ಇಂಥದ್ದೊಂದು ಕಾರ್ಯಕ್ರಮ ಮಾಡೋಕೆ ನಿಮ್ಮೂರ್ದೊಂದು ದೈವ ಎಲ್ಲ ಮಹಾತ್ಮರು ಇಲ್ಲಿ ಕರೆಸಿರಿ. ಕೈಲಾಸದಲ್ಲಿ ದೇವ್ರು ಕೂತಂಗಾಗ್ಯಾವ, ಒಟ್ಟುಗೂಡು ದೇವ್ರು ಕೈಲಾಸದಾಗಿದ್ದ ಇಳಿದು ಬಂದು ಕೂತಂಗೆ ಕಾಣ್ತಾರೆ ನನ್ನ ಕಣ್ಣಿಗೆತ್ತು. ಅದಕ್ಕೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದಂತಾವೋ, ನಾವು ಅಲ್ಲಂದ್ರೆ ಅಲ್ಲಂತಾವೋ, ನಕ್ಕರ ನಮಗೂಡ ನಗ್ತಾವೋ, ಅತ್ತರ ನಮಗೂಡ ಅಳತಾವೋ, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು.
ನಾವು ಬಯಲಾಗಿಟ್ಟರೆ ಬಯಲಾಗಿರ್ತಾವೆ, ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ, ಮಸೀದಿಯಾಗಿಟ್ಟರೆ ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿಟ್ಟರೆ ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಇವತ್ತಿ ಹಚ್ಚಿದರೆ ಇವತ್ತಿ ಹಚ್ಕೋತಾವೆ, ನಾವು ಕುಕ್ಮ ಹಚ್ಚಿದರೆ ಕುಕ್ಮ ಹಚ್ಕೋತಾವೆ, ನಾವು ಗಂಧ ಹಚ್ಚಿದರೆ ಗಂಧ ಹಚ್ಕೋತಾವೆ, ನಾವು ಕುಕ್ಮ ಹಚ್ಚಿದರೆ ಭಂಡಾರ ಹಚ್ಚಿದರೆ ಭಂಡಾರ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹಾಲು ತುಪ್ಪ ಸುರಿದರೆ ಕುಡ್ತಾವೆ, ನಾವು ಹೋಳಿಗೆ ಹುಗ್ಗಿ ಮಾಡಿದರೆ ಉಣ್ತಾವೆ, ನಾವು ಹೂಕಾಯಿ ಹಣ್ಣು ಕೊಟ್ಟರೆ ತಿಂತಾವು, ನಾವು ಕುರಿ ಕೊಣಕ್ಕೆ ಹೋದರೆ ಉಣ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡೋ ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಟಿಸೇವು, ಅಲ್ಲದ ಊರಿಗೆ ಹೊಟ್ಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ದೇವರು ಅಂದರೆ ಎಲ್ಲರೂ ನೀವ ಹೊಲದ ಮಗ್ಗಲ, ಮನೆ ಮಗ್ಗಲ, ಪ್ರೀತಿಲಿ ಬಾಳಿ ಬದುಕುದ ಒಂದು ಬದುಕ, ಅದ ಒಂದು ಬದುಕು. ಮತ್ತೇನು ಹಿಂದಿನ ಇಲ್ಲಿ ರಾಜ ಮಹಾರಾಜರು ಹಿಂಗೆ ಬದುಕಿ ಹೋಗ್ಯಾರ, ರಾಮಾಯಣ ಕಾಲದಾಗೂ ಹಂಗೆ ಬದುಕ್ಯಾರ, ಮಹಾಭಾರತದಾಗೂ ಹಂಗೆ ಬದುಕ್ಯಾರ, ಈಗೂ ಸತ್ಯ ಹರಿಶ್ಚಂದ್ರ ಕಾಲದಾಗೂ ಹಂಗೆ ಬದುಕ್ಯಾರ, ಈಗೂ ಹಂಗೆ ಬರ್ತಾರೆ. ಯಾವಾಗಲೂ ಬಡತನ ಸಿರ್ತನ ಯಾವಾಗಲೂ ಐತಿ. ನೋಡು ನಮ್ಮ ಹಂತಿಪದ್ದವ್ರು ಹೇಳ್ಯಾರ, ಕಲ್ಲ ಕಡಬ ಮಾಡಿ ಮುಳ್ಳ ಶಾವಿಗೆ ಮಾಡಿ ಬಣ್ಣಿಯ ಎಲೆಯ ಪತ್ರೋಳಿ ಮಾಡಿ ಉಂಡ ಪಾಂಡವ್ರು ಹೋಗ್ಯಾರ ವನವಾಸ. ಕಾಮಕಲ್ಲಿಗೆ ಸೋತ, ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ ದ್ರೌಪದಿನ, ಧರ್ಮರಾಜ ಸೋತ ಪಗಡ್ಯಾಗ. ಎಂಥ ಅದ್ಭುತದ ಹಂತಿ ಪದಗಳೊಳಗೆ ಈ ಜಗತ್ತನ್ನು ಎಲ್ಲನೂ. ಸೀತಾನ ಹೋಗುವಾಗ ಶ್ರೀರಾಮ ಸಣ್ಣವ, ಆಗ ಹನುಮಂತ ಹಸುಮಾಗ,